ಇಡೀ ರಾಜ್ಯದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿದೆ. ವಿವಿಧ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಭೀಕರವಾಗಿ ಬದಲಾಗ್ತಾ ಇದೆ. ಕುಡಿಯೋ ನೀರಿಗೆ ಸಮಸ್ಯೆಯಿಂದಾಗಿ ಬೇರೆ ಬೇರೆ ಸಮಸ್ಯೆಗಳು ಕೂಡ ಸೃಷ್ಟಿಯಾಗ್ತಿದೆ. ಹೆಣ್ಣು ಸಿಗ್ತಿಲ್ಲ ಅಂತ ಇಲ್ಲೊಬ್ಬ ವ್ಯಕ್ತಿ ತನ್ನ ಅಳಲು ತೋಡ್ಕೊಂಡಿದ್ದಾನೆ. ಬೆಂಗಳೂರಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಆ ಸಮಸ್ಯೆಯನ್ನು ಬಗೆಹರಿಸಿ ಅಂತ ರಾಹುಲ್ ಗಾಂಧಿಗೆ ಟ್ವೀಟ್ ಟ್ಯಾಗ್ ಮಾಡಿ ತನ್ನ ಅಳಲನ್ನು ತೋಡ್ಕೊಂಡಿದ್ದಾನೆ. ನನ್ನ ಮದುವೆಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬ ಈ ರೀತಿ ರಾಹುಲ್ ಗಾಂಧಿಗೆ ಟ್ವೀಟ್ ಮಾಡಿರೋದು. ಬೆಂಗಳೂರಿನ ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸಿ, ಇಲ್ಲಾಂತಾದರೆ ನನಗೆ ಹೆಣ್ಣು ಸಿಗಲ್ಲ ಅಂತ ಆತ ತನ್ನ ವೈಯಕ್ತಿಕ ಸಮಸ್ಯೆಯನ್ನು ಜಾಗತಿಕ ಸಮಸ್ಯೆಯ ರೀತಿಯಲ್ಲಿ ಟ್ವಿಟ್ಟರಲ್ಲಿ ಹಾಕೊಂಡಿದ್ದಾನೆ. ನೋಡ್ತಾ ಇದ್ದೀರಿ, ಇದೇ ಟ್ವೀಟು. ಬೆಂಗಳೂರಲ್ಲಿ ಕುಡಿಯೋ ನೀರಿಗಾಗಿ ಒದ್ದಾಡ್ತಾ ಇದ್ದಾರೆ ಜನ. ಈ ಮಧ್ಯದಲ್ಲಿ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಆದರೆ ಈತನಿಗೆ ಮದುವೆ ಸಮಸ್ಯೆ. ನನಗೆ ಮದುವೆ ಆಗಿಲ್ಲ ಅಥವಾ ಮದುವೆ ಆಗ್ತಿಲ್ಲ, ಹೆಣ್ಣು ಸಿಗ್ತಿಲ್ಲ ಅಂತ ರಾಹುಲ್ ಗಾಂಧಿಗೆ ಟ್ವೀಟ್ ಮಾಡಿದ್ದಾನೆ. ರಾಹುಲ್ ಗಾಂಧಿಗೆ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ದಾನೆ. ಈ ಸಮಸ್ಯೆಯನ್ನು ಬಗೆಹರಿಸಿರಿ, ನನಗೆ ಮದುವೆ ಆಗೋದಕ್ಕೆ ಹೆಣ್ಣು ಸಿಗ್ತಾ ಇಲ್ಲ, ಹೆಣ್ಣು ಕೊಡ್ತಿಲ್ಲ ನನಗೆ ಅಂತ ಆತ ಟ್ವೀಟ್ ಮಾಡಿರೋದನ್ನು ನೋಡ್ತಾ ಇದ್ದೀರಿ. ಈಗ ರಾಹುಲ್ ಗಾಂಧಿ ಏನು ಮಾಡಬೇಕು ಅಂತಂದರೆ ಸಿದ್ದರಾಮಯ್ಯ ಅವರಿಗೆ ಮಾತನಾಡಿ ಒಂದು ಹೆಣ್ಣು ಹುಡುಕೊಡ್ಬೇಕು, ಇಲ್ಲ ಅಂತಾದರೆ ಆತನ ಮನೆಗೆ ನೀರಿನ ಕನೆಕ್ಷನ್ ಸರಿ ಮಾಡಿಸಬೇಕು. ಎರಡರಲ್ಲಿ ಒಂದು ಆಪ್ಷನ್ನು CM ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರು ಏನಾದರೂ ಸೂಚನೆ ಕೊಡ್ತಾರಾ ನೋಡಬೇಕು. ಬೆಂಗಳೂರಿನ ಕುಡಿಯೋ ನೀರಿನ ಸಮಸ್ಯೆ ಯಾವ ರೀತಿ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಕೆಲವರು ಬದುಕಿಗಾಗಿ ಒದ್ದಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ನೀರು ಸಿಕ್ಕಿದ್ರು ಸಾಕು ಅಂತ ಒದ್ದಾಡ್ತಾ ಇದ್ದಾರೆ, ಕ್ಯೂ ನಿಲ್ತಾ ಇದ್ದಾರೆ. ಟ್ಯಾಂಕರ್ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಈ ಮಧ್ಯೆ ಇನ್ನೊಬ್ಬರಿಗೇನೋ ಮದುವೆ ಸಮಸ್ಯೆ ಕಾಡ್ತಿದೆ. ಅಯ್ಯೋ ನನಗೆ ಮದುವೆ ಆಗಿಲ್ಲ ಅಂತ ರಾಹುಲ್ ಗಾಂಧಿಗೆ ಟ್ವೀಟ್ ಮಾಡಿ ಹೆಣ್ಣು ಕೊಡಿಸಿ ಅಥವಾ ನೀರು ಕೊಡಿಸಿ ಅಂತ ಟ್ವೀಟ್ ಮಾಡಿದ್ದಾನೆ. ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.